ಪವನ ಚಲೋ ಮಾಡ ನಿನ್ನ ಕರಾಮತ್ತು. ಹಾಂ, ಲಲಿತಾ ಅಕ್ಕ ಹೆಂಗೆ ಕ್ಲೀನ್ ಬೋಲ್ಡ್ ಆಗ್ಬೇಕಂದ್ರೆ ನಾಳೋ ಹೊಡ್ತಕ್ಕೆ ಈಗ ನೀವು ಬರಾಕೊಂತಿರೋ ಯಾರು ಗಂಡು ನೋಡಕ್ಕೆ ಬರಾಕೊಂತಾರಲ್ಲ ಆ ಹುಡುಗನ ಮುಖನೂ ನೋಡಿರಬಾರ್ದು. ಹಂಗೆ ಆ್ಯಕ್ಟಿಂಗ್ ಮಾಡ್ತೀನಿ ಈಗ. ನಮ್ಮವ್ವ ನನಗೇನು ಹೇಳಾಳಲ್ಲ ಅದು ಎಷ್ಟು ಆ್ಯಕ್ಟಿಂಗ್ ಮಾಡಿ ನಮ್ಮ ಅಕ್ಕನ ಕಣ್ಣಾಗ ನೀರು ತರಿಸ್ತೀನಿ ಅಂದ್ರೆ ನೋಡ್ತಾ ಇರಬೇಕ. ನೀನು ಮಾತ್ರ ಈ ಮನೆಯಿಂದ ಮದುವೆಯಾಗಿ ಹೋಗಕ್ಕೆ ನಾನು ನಮ್ಮವ್ವ ನನ್ನ ತಂಗಿ ಮಾತ್ರ ಬಿಡೋದಿಲ್ಲ. ಲಘು ಲಘುನ ಚಲೋ ಮಾಡ್ಬೇಕಪ್ಪ. ಲಲಿತಾ ಅಕ್ಕ, ಲಲಿತಾ ಅಕ್ಕ, ಲಲಿತಾ ಅಕ್ಕ, ಲಘುನ ಬಾಬಿ ಇಲ್ಲಿ ಹೊರಗಡೆ. ಪವನ, ಯಾಕಪ್ಪ ಏನಾಯ್ತು? ಎದಕ್ಕೆ ಕಳಾಕೊಂತಿದಿ? ಆರಾಮದಿಲ್ಲ ನೀನು? ಆರಾಮದಿನ್ ಬೇಕು. ನಿನ್ನ ತಾಯಲ್ಲಿ ಒಂದು ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಕರೆದೆ. ಅಯ್ಯೋ ಹುಚ್ಚುಡುಗ, ಅಷ್ಟನ ನೀನು ಅಳೋದು ನೋಡಿ ನೀನು ಏನಾತ ಏನೋ ಅಂತ ಒಂದು ಕ್ಷಣ ಹೆದರ್ಕೊಂಡೇ ಬಿಟ್ಟೆ ಗೊತ್ತನ್ನ ನಾನು. ಸರಿ ಆತ ಹೇಳಪ್ಪ, ಏನೋ ಹೇಳ್ಬೇಕಂತ ಬಂದು ಏನೋ ಮಾತಾಡ್ಬೇಕಂತ ಬಂದೆ ಅಲ್ಲ, ಮಾತಾಡು. ಏನು? ಯಾಕ ಇವತ್ತೇನ ನಿನ್ನ ನೋಡಾಕ ಗಂಡಿನ ಕಡೆಯಲ್ಲರು ಬರಾಕ್ ಕುಂತಾರಂತಲ್ಲ? ಹೌದು. ಯಾಕ ಅವ್ರಿಗೆ ನೀನೇನಾರ ಇಷ್ಟ ಆದಿ ಅಂದ್ರೆ, ನಿನಗೆ ಆ ಹುಡುಗ ಇಷ್ಟ ಆತಂದ್ರೆ ನೀನು ಮದುವೆಯಾಗಿ ಗಂಡನ ಮನೆಗೆ ಹೋಗ್ಬಿಡ್ತಿ ಅಂತಲ್ಬೇಕ ನಮ್ಮನ್ನೆಲ್ಲರನ್ನೂ ಬಿಟ್ಟು. ಅಯ್ಯೋ ಪವನ, ಇನ್ನೂ ಅವ್ರ ಮನೆಗೆ ಬಂದೇ ಇಲ್ಲ. ನೀನು ಈಗಲೇ ಹಿಂಗೆ ಮಾತಾಡಕೊಂತೀಯಲ್ಲ. ನಾನು ಯಾಕಪ್ಪ ಮನೆ ಬಿಟ್ಟು ಹೋಗಲಿ? ಮತ್ತು ಏನು ಮಾಡೋದು? ನಾನು ಬೇಡನ ಅಂದೆ ಈ ಮದುವೆ ಎಲ್ಲ. ಆದ್ರೆ ಅಮ್ಮ ಆಮೇಲೆ ಕಾಕ ಎಲ್ಲರೂ ಒತ್ತಾಯ ಮಾಡಾಕುಂತ್ಬಿಟ್ಟಾರ. ನಾನಾರ ಏನು ಮಾಡಲಿ? ಯಾಕ ನೀನು ಮದುವೆ ಆಗಬೇಡ ಬೇ. ನೀ ಮದುವೆ ಆದಿ ಅಂದ್ರೆ ನಂಗಂತೂ ಭಾಳ ಅಂದ್ರೆ ಭಾಳ ಬೇಜಾರಾಕೈತಿ. ಯಾಕ ಪವನ್ ಹಿಂಗೆ ಮಾತಾಡಕುಂತಿ? ನಾನು ಮದುವೆ ಆದೆ ಅಂದರೆ ನಿನಗೆ ಅದಕ್ಕೆ ಬೇಜಾರಾಗುತ್ತಾ? ಮತ್ತು ನೀನು ನಮ್ಮನ್ನೆಲ್ಲ ಬಿಟ್ಟು ಬೇರೆ ಮನೆಗೆ ಹೋಗ್ಬಿಡ್ತಿದ್ದಿ. ಅವಾಗ ನನ್ನ ಜೊತೆ ಯಾರು ಇರ್ತಾರೆ ನೀನು ಹೇಳು? ನೀನೇನು ಎಷ್ಟು ಹಚ್ಚಿಕೊಂಡಿನಿ ಗೊತ್ತಾ ನಾನು? ಒಂದು ದಿನವೂ ನಿನ್ನ ಮುಖ ನೋಡ್ಲಾರ್ದ ಇರಾಕ ಆಗಂಗಿಲ್ಲ ನನಗೆ ಗೊತ್ತನ. ನಿಮ್ಮ ಮದುವೆ ಆಗಿ ಬೇರೆ ಮನೆಗೆ ಹೋದ್ಮೇಲೆ ನಾನು ಹೆಂಗಿರಲಿ ಹೇಳಕ್ಕ? ನಂಗಂತೂ ಈಗಲೇ ನೆನೆಸ್ಕೊಂಡ್ರೆ ಅಳು ಬರಾಕುಂತೈತಿ. ಹೌದು ಹೌದು, ಪಾಪ ಲಲಿತವನ ಮೇಲೆ ನಾ ಪ್ರೀತಿ ಉಕ್ಕಿ ಹರಿಯಾಕುಂತ್ಬಿಟ್ಟೈತಿ. ಮಾಡು ನಾಟಕ. ಅಯ್ಯೋ ಪವನ, ನೀ ಹಿಂಗೆಲ್ಲ ಮಾತಾಡಬೇಡಪ್ಪ. ನೀನು ಮಾತಾಡಿದ್ರೆ ನನಗಂತೂ ಭಾಳ ಬೇಸರ ಆಗುತ್ತಾ. ಯಾಕ ನೀನು ಈಗಲೇ ಮದುವೆ ಆಗಬೇಡ್ಬೇಕ. ಇನ್ನೂ ಒಂದು ಸ್ವಲ್ಪ ದಿನ ಇಲ್ಲೇ ಇರು. ಮದುವೆಯಾಗಿ ಓದಿ ಅಂದ್ರೆ ನನ್ನ ಜೊತೆ ಯಾರು ಇರ್ತಾರೆ ಹೇಳ್ಬೇಕ? ಪ್ಲೀಸ್ ಬೇಕ, ಈಗಲೇ ಮದುವೆಯಾಗಿ ಹೋಗ್ಬೇಡ ನೀನು. ಇನ್ನೇನು ಮುದುಕಿ ಆದಮೇಲೆ ಮದುವೆ ಆಗಿ ಹೋಗ್ಬೇಕನಪ್ಪ ರಾಜ? ಈ ಅಮ್ಮ ನೀನು ಯಾವಾಗ ಬಂದಿ ಬೇ? ನೀನು ನಿನ್ನ ಮನಸ್ಸಿನ ಅಂತರಾಳದಲ್ಲಿ ಅಡಗಿರುವ ನೋವನ್ನು ನಿಮ್ಮ ಅಕ್ಕನ ಮುಂದೆ ತೋಡಿ ತೋಡಿ ಹಾಕೋಣ ಕುಂತಿದ್ದೆಲ್ಲ, ಅವಾಗ ಬಂದೆ ಪರಾಜ. ಹೇಳು ಹೇಳು, ಮಾತಾಡಪ್ಪ. ಇನ್ನು ನಿಮ್ಮ ಅಕ್ಕನ ತಲೆ ಏನೇನೇನು ಕಷ್ಟ ಸುಖ ಎಲ್ಲ ಮಾತಾಡ್ಕೊಳವದ ನೋಡು, ಮಾತಾಡು. ಯಮ್ಮ ಪಾಪ ಅವನೇನೋ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಮಾತಾಡಕುಂತಾನ. ನೀನು ಅವನಿಗೆ ಕಾಡಿಸ್ತೀಯಲ್ವೇ? ಅಯ್ಯ ಲಲಿತವ್ವ, ನಾನೆಲ್ಲಿ ಕಾಡ್ಸಕುಂತೀನಿ ಅವನಿಗೆ? ಪಾಪ ಅವನು ನಿನ್ನ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಐತಿ ಅನ್ನೋದು ನನಗೂ ಈಗ ಗೊತ್ತಾಗುಂತೈತಿ. ನಿಜ ಹೇಳ್ಬೇಕಂದ್ರೆ ಲಲಿತವ್ವ, ನಿನ್ನ ಮೇಲೆ ಈ ಮನೆಯಾಗಿರೋ ಎಲ್ರಿಗೂ ಎಷ್ಟು ಪ್ರೀತಿ ಇತ್ತಂತಂದು ನಂಗೆ ಇವತ್ತು ಗೊತ್ತಾಗುಂತೈತಿ ನೋಡು. ಮಾತಾಡಪ್ಪ, ಮಾತಾಡು. ಪವನ ಮಾತಾಡು, ನಿಮ್ಮ ಅಕ್ಕಂತಲ್ಲ ಅದೇನೇನು ಮಾತಾಡ್ಬೇಕು ನೋಡಿ, ಮಾತಾಡು. ಅಮ್ಮ ನಾನು ನಿಜಾನ ಹೇಳಾಕುಂತೀನಿ ಬೇ. ಅಕ್ಕನ ಮೇಲೆ ನನಗೆ ಭಾಳ ಪ್ರೀತಿ ಐತಿ. ಅಕ್ಕ ಮದುವೆ ಆಗೋದ್ಮೇಲೆ ನಾನು ಇಲ್ಲಿ ಹೆಂಗಿರಲಿ ಅಂತ ಹೇಳಾಕುಂತೀನಿ. ಅದಕ್ಕೆ ಅಷ್ಟಕ್ಕೂ ಅಕ್ಕಗೇನು ಈಗ ವಯಸ್ಸಾಗೈತನ? ಇನ್ನೂ ಒಂದು ಸ್ವಲ್ಪ ದಿನ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮದುವೆ ಮಾಡಿದ್ರು ನಡೀತೈತಿ. ಈಗಲೇ ಏನು ಅವಸರ ಐತಿ? ಪಾಪ ಅಕ್ಕ ಇಲ್ಲಿ ಎಷ್ಟು ಆರಾಮಾಗದ. ಗಂಡನ ಮನೆಗೆ ಹೋದ್ಮೇಲೆ ಹೆಂಗಿರ್ತಾಳ ಏನು? ಅದಕ್ಕೆ ಈಗಲೇ ಬೇಡ ಯಕ್ಕ ಅಂತ ಹೇಳಾಕುಂತಿದ್ದೆ. ಬೇಕಾದ್ರೆ ನಾನು ಮುಂದೆ ದೊಡ್ಡವನಾಕಿನಲ್ಲ, ಓದಿ ನಾನು ನೌಕರಿ ಮಾಡ್ತಿರ್ತೀನಲ್ಲ, ಅವಾಗ ನಾನು ನೌಕರಿ ಮಾಡಿದ ದುಡ್ಡಿಂದನೇ ದುಡ್ಡೇನು ಬರ್ತೈತಲ್ಲ ಅದರಿಂದನೇ ನಾನು ನಮ್ಮ ಅಕ್ಕನ ಮದುವೆ ಮಾಡ್ತೀನಿ ತಗೋ.
ನೀನೇನು ದುಡಿದು ನೌಕರಿ ಮಾಡಿ ದುಡ್ಡು ಬಂದು ಅದರಿಂದ ಮದುವೆ ಮಾಡೋಷ್ಟಿಗೆ ನಿಮ್ಮ ಅಕ್ಕಗೆ ತಲೆಯಾಗಲೇ ಬಿಳಿ ಕೂದಲು ಬಂದು ಕೈಯಾಗ ಒಂದು ಕೋಲ್ ಹಿಡ್ಕೊಂಡಿರ್ತಾಳೆ. ಅವಾಗ ನೀ ಮದುವೆ ಮಾಡಕ್ಕೆ ಹೋದ್ರೂ ಗಂಡು ಸಿಗಂಗಿಲ್ಲ. ಯಮ್ಮ ನೀ ನಕಲಿ ಮಾಡಬೇಡ ಬೇ, ನಾನು ಸೀರಿಯಸ್ ಆಗಿನೇ ಹೇಳಾಕೊಂತೀನಿ. ನಂಗೆ ಲಲಿತಾ ಉಕ್ಕನ್ ಬಿಟ್ಟು ಇರೋಕ್ಕಾಗಂಗಿಲ್ಲ. ಅಯ್ಯೇ ಪಾಪ ಲಲಿತಾ ಒಕ್ಕನ ಮೇಲೆ ಎಷ್ಟು ಪ್ರೀತಿ ಮಮತೆ ಐತಂತಂದು ನಾನು ನೋಡಾಕೊಂತೀನಲ್ಲಪ್ಪ ದಿನಾಲು. ಎಷ್ಟು ಪ್ರೀತಿ ಐತಂತಂದು ಸುಮ್ಮನೆ ಹೋಗ ಬಂದುಬಿಟ್ಟ ಬಾಡ್ಯ. ಆಕಿದ ಈಗ ಗಂಡು ನೋಡಕ್ಕೆ ಬರಕ್ಕೆ ಕುಂತಾರಲ್ಲ, ಅವ್ರು ಬಂದಾಗ ಚಂದನತ್ತಗೆ ಮಾತಾಡ್ಸು, ಏನು ಬೇಕು ಏನಿಲ್ಲ ಅಂತ ಕೇಳು. ಅಷ್ಟು ಪ್ರೀತಿ ನಿನಗೇನಾರ ನಿಮ್ಮ ಅಕ್ಕನ ಮೇಲಿದ್ರ ಆಕಿಗೆ ಮದುವೆ ಆಗಕ್ಕೆ ಏನು ಸಹಾಯ ಬೇಕು ನೋಡು, ಅದನ್ನು ಮಾಡು. ಅದನ್ನು ಬಿಟ್ಟು ಬಂದು ಹತ್ಕೊಂತ ಕೂತು ಆಕಿಗೆ ಮದುವೆ ಆಗ್ಲಾರ್ದಂಗೆ ಹಾಳು ಮಾಡಕ್ಕೆ ಹೋಗ್ಬೇಡ ಏನ. ಮನೆಗೆ ಹಿರೇ ಮಗ ಅದಿದಿ ನೀನು. ನಿಮ್ಮ ಆಕಿ ಅಕ್ಕದಾಳ, ಅಕ್ಕಗೆ ಒಳ್ಳೇದಾಗಲಿ ಅಂತ ಬಯಸ್ಬೇಕು ನೀನು. ನನಗೂ ಗೊತ್ತೈತೆ ಬಿಡು ಪಾಪ ನಿನಗೆ ಎಷ್ಟು ಒಳ್ಳೆ ಮನಸ್ಸೈತಿ ಅಂತಂದು ನನಗೂ ಗೊತ್ತೈತಿ. ನಿಮ್ಮ ಅಕ್ಕ ಇಲ್ಲೇ ಇರ್ಬೇಕಂತನೂ ನಿನ್ನ ಆಸೆ ಐತಿ. ಆದರೆ ಎಷ್ಟು ದಿನ ಇರೋಕ್ಕಾಕೈತಿ ಹೇಳಪ್ಪ? ಒಂದಿನ ಗಂಡನ ಮನೆಗೆ ಹೋಗ್ಲೇಬೇಕಲ್ಲ ಲಲಿತವ. ಇನ್ನು ಎಷ್ಟು ದಿನ ಅಂತ ನಿಮಗೆ ದುಡ್ದು ಹಾಕ್ಬೇಕು ಹೇಳು? ಆಕೆ ಜೀವನನೂ ಆಕೆ ನೋಡ್ಕೋಬೇಕಲ್ಲ. ನೀನು ಬೇಕಾದ್ರೆ ನಿಮ್ಮ ಅಕ್ಕಗೆ ಅಷ್ಟು ನಿನ್ನ ಕೈಯಾರೆ ನಿನ್ನ ದುಡ್ಡಿಂದನೇ ಮದುವೆ ಮಾಡಬೇಕು ಅಂತ ನಿನಗೆ ಏನಾರ ಇದ್ರೆ ಮುಂದೆ ಆಕೆ ಮದುವೆ ಆಗಿ ಹೋಗಿರ್ಲಿ. ನೀನು ದುಡಿದ್ಮೇಲೆ ನಿನ್ನ ದುಡ್ಡನಾಗ ಏನಾರ ಬಂಗಾರದ್ದು ತಂದು ನಿಮ್ಮ ಅಕ್ಕಗೆ ಕೊಡು, ಹೌದಿಲ್ಲ? ಆಮೇಲೆ ನಿಮ್ಮ ಅಕ್ಕ ಭಾಳ ಖುಷಿ ಪಡ್ತಾಳೆ ಅದಕ್ಕೆ. ಅದು ಅದು ಹಂಗಲ್ ಬೇಯಮ್ಮ, ಈಗಲೇ ಏನು ಅವಸರ ಐತಿ? ಅಷ್ಟಕ್ಕೂ ನಮ್ಮ ಲಲಿತಾ ಅವಕ್ಕೆ ಏನು ವಯಸ್ಸಾಗೈತಿ? ನಿಮ್ಮ ಲಲಿತಾ ಅವಕ್ಕೆ ವಯಸ್ಸಾಗಿಲ್ಲ, ಮುಂದೆ ವಯಸ್ಸಾಗೋದೂ ಇಲ್ಲ ನೋಡು. ಬಾಯಿ ಮುಚ್ಕೊಂಡು ಹೋಗ ಒಳಗಡೆ ಏನು ಕೆಲಸ ಐತದ ನೋಡೋಗ. ಬಂದುಬಿಟ್ಟ ಇಲ್ಲಿ ನಾಟಕ ಮಾಡಕ್ಕೆ ನಡಿ. ಇನ್ನೊಂದು ಸಲ ಏನಾರ ಲಲಿತಾ ಅವನು ಮುಂದೆ ಬಂದು ಹಿಂಗೆ ಮಾತಾಡ್ಕೊತ ನಿಂತಿದ್ದೆ ನಾನು ಏನಾರ ನೋಡಿದೆ ಅಂದ್ರೆ ಮೂಲ್ಯಾಗ ಕಸಬರಿಗೆ ಐತಲ್ಲ, ಕಸಬರಿಗೆ ತಗೊಂಡು ಜರಾನ ಬಿಡಿಸ್ಬಿಡ್ತೀನಿ ನಿಂದ. ನಡಿ ಬಂದುಬಿಟ್ಟ ಸುಬ್ಬ. ಏನ ನನ್ನ ಮನಸ್ಸಿನಾಗಿರೋದು ಹೇಳ್ಕೊಳಕಂತ ಬಂದೆ ನಾನು. ಅಷ್ಟಕ್ಕೆ ಯಾಕೆ ಹಿಂಗೆ ಮಾಡ್ತಿದ್ದಿ? ಮಮ್ಮಿಗೆ ಹರ್ಕೊಳಕಂತ ಬಿಟ್ಟಿದೆಯಲ್ಲ. ಹೌದೌದು, ನಿನ್ನ ಮನಸ್ಸಿನಾಗ ನಿಮ್ಮ ಅವನ ಮನಸ್ಸಿನಾಗ ಏನೈತೆ ಅಂತಂದು ತಿಳ್ಕೊಳಕ ಯಾರ ಕೈಯಾಗ ಸಾಧ್ಯ ಐತಿ? ಆ ಭಗವಂತನ ಕೈಯಾಗ ಸಾಧ್ಯ ಇಲ್ಲದ. ಅಂಥದ್ದು ನನಗೇನು ಗೊತ್ತಾಕೈತೆ ಹೇಳಪ್ಪ. ಹೋಗು, ನಿಮ್ಮ ಅಕ್ಕನ ಮೇಲೆ ನಿನಗೆ ಅಷ್ಟು ಪ್ರೀತಿ ಐತಲ್ಲ, ಹೋಗಪ್ಪ ಹೋಗು. ಅಲ್ಲಿ ಒಳಗಡೆ ನಿಮ್ಮವ್ವ ಏನೋ ನಾಷ್ಟ ಮಾಡಾಕುಂತಾಳ, ಅದಕ್ಕೇನಾರ ಸಹಾಯ ಮಾಡೋಗು. ಹೋಗು ಹೋಗು. ನಾಳೆಯಿಂದ ನಿಮ್ಮ ಅಕ್ಕ ಲಲಿತವ ನಾಳೆಯಿಂದ ಬಾಂಡೆ ಕಸ ಏನೂ ಮಾಡೋಕೋಬೇಡ. ನಿಮ್ಮ ತಮ್ಮಗ ನಿನ್ನ ಮೇಲೆ ಭಾಳ ಪ್ರೀತಿ ಐತಿ. ನಾಳೆಯಿಂದ ನಿನ್ನ ಕೆಲಸ ಎಲ್ಲ ನಿಮ್ಮ ತಮ್ಮನ ಮಾಡ್ತಾನೆ. ನೀನ ಮಾಡ್ತಿಲ್ಲಲ್ಲೋ ನಾಳೆಯಿಂದ ನಿಮ್ಮ ಅಕ್ಕನ ಕೆಲಸನ? ಅದು ಯಮ್ಮ, ಹೆಣ್ಮಕ್ಳ ಕೆಲಸನ ನಾನು ಹೆಂಗೆ ಮಾಡಲಿ ಬೇ? ಸೂರ, ಹೆಣ್ಮಕ್ಳ ಕೆಲಸ ಗಂಡ್ಮಕ್ಳ ಕೆಲಸ ಅಂತ ಯಾವುದೂ ಇರಂಗಿಲ್ಲಪ್ಪ. ಯಾರು ಯಾವ ಕೆಲಸನ ಬೇಕಾದರೂ ಮಾಡ್ಬೋದು, ಅದ್ರಾಗೇನು ತಪ್ಪಿಲ್ಲ. ನಾಳೆಯಿಂದ ಮನ್ಯಾಗ ಬಾಂಡೆ ಕಸ ನೆಲ ಎಲ್ಲನೂ ನೀನ ಮಾಡಬೇಕು. ಅದು ಬೆಳಗ್ಗೆ ಬೇಗೆದ್ದು ಕಾಲೇಜ್ ಹೋಗೋಕ್ಕಿಂತ ಮುಂಚೆ ಎಲ್ಲ ಕೆಲಸ ಮುಗಿಸಿಟ್ಟು ನಾಷ್ಟ ಮಾಡಿಟ್ಟು ನಿಮ್ಮ ಅಕ್ಕನ ಕೈಯಾಗ ಹಾಕ್ಕೊಟ್ಟು ನೀನು ತಿಂದು ನಿಮ್ಮ ಅಕ್ಕಗೂ ತಿನ್ನಿಸಿ ನೀ ಕಾಲೇಜ್ ಹೋಗ್ಬೇಕು ನಾಳೆಯಿಂದ, ಸರಿನಾ? ನಾಳೆ ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ತೀನಿ ನಿನಗೆ. ಏನು ಬಿ ಅಮ್ಮ, ಬೆಳಗ್ಗೆ 4 ಗಂಟೆಗ? ನಂಗೆ ನಿದ್ದೆ ಚಲೋ ಆಗದ ಬೆಳಗ್ಗೆ 4 ಗಂಟೆಯಿಂದ. ಮತ್ತು ನೀನು ಅಂದ್ಯಲ್ಲಪ್ಪ ನಿಮ್ಮ ಅಕ್ಕನ ಮೇಲೆ ಪ್ರೀತಿ ಭಾಳ ಐತಿ, ಹಂಗೆ ಪ್ರೀತಿ ಉಕ್ಕಿ 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 ಕೆಳಗೆ ಹರಿಯಾಕ ಕುಂತ್ಬಿಟ್ಟೈತಿ ಅಂತಂದು. ಅದಕ್ಕೆ ನಾಳೆಯಿಂದ ನಿಮ್ಮ ಅಕ್ಕನ ಎಲ್ಲ ಕೆಲಸನೂ ನೀನ ಮಾಡು. ಹೋಗಪ್ಪ ಹೋಗು. ಈಗ ಒಳಗಡೆ ಏನಾರು ಕೆಲಸ ಇದ್ರು ನೋಡೋಗಪ್ಪ. ಹೋಗು. ಇರ್ಲಾರ್ದ ಇರುವೆ ಬಿಟ್ಕೊಂಡಾರಂತಾರಲ್ಲ, ಹಂಗಾತ ನನ್ನ ಪರಿಸ್ಥಿತಿ. ಈ ಮುದುಕಿ ಈ ಮನೆ ಬಿಟ್ಟು ಹೋಗೋವರೆಗೂ ನಾನು ಯಾವ ಪ್ಲ್ಯಾನೂ ಸಕ್ಸಸ್ ಆಗಂಗಿಲ್ಲ, ಎಲ್ಲ ಫ್ಲಾಪ್ ಅಕ್ಕ. ಮೊದಲು ಅವಂತಲ್ಲಿ ಹೋಗಿ ಈ ವಿಷಯ ಬಗ್ಗೆ ಮಾತಾಡಬೇಕು. ಮುಂದೆ ಏನು ಮಾಡಬೇಕು ಏನು ಅನ್ನೋದು ಯೋಚನೆ ಮಾಡಬೇಕು. ಯೋಚನೆ ಏನು ಬೇಯಮ್ಮ ಇದು? ನೀನೇನೇನೇನೋ ಮಾತಾಡಕುಂತಿದಿ. ಮನ್ಯಾಗ ಇವತ್ತು ಚಿಗವ್ವ ಗಿರಿಜವ್ವ ಆಮೇಲೆ ಪವನ ಇವರೆಲ್ಲ ಒಂದೊಂಥರ ಏನೇನೋ ಮಾತಾಡಕುಂತಾರಲ್ವೇ, ನಂಗೇನು ಅರ್ಥನ ಆಗವಲ್ದು. ಲಲಿತವ್ವ, ನೀ ಜಾಸ್ತಿ ಏನು ತಲೆ ಕೆಡ್ಸ್ಕೊಳಕೋಬೇಡ. ಇವತ್ತು ಎಲ್ಲೂ ಇಲ್ಲಾಗಿದ್ದು ಪ್ರೀತಿ ಎಲ್ಲ ನಿಮ್ಮ ಚಿಗವ್ಗ ನಿಮ್ಮ ತಮ್ಮ ತಂಗಿಗೆ ಉಕ್ಕಿ ಹರಿಯಾಕ ಕುಂದ್ಬಿಟ್ಟೈತೆ ನಿನ್ನ ಮೇಲೆ. ನೀನೇನು ತಲೆ ಕೆಡ್ಸ್ಕೊಬೇಡ. ನಾನು ಏನು ಹೇಳ್ತೀನಿ ಅಷ್ಟ ಮಾಡ್ಕೊತ ಹೋಗಿ. ನೀನು ಮುಂದಿಂದೆಲ್ಲ ನಾನು ನೋಡ್ಕೋತೀನಂತ. ಸರಿ ಬೇಯಮ್ಮ, ಆಯ್ತು. ಆದರೂ ಏನೇನೇನೇನೋ ನಡೆಯಾಕುಂತೈತಿ, ನನ್ನ ಕೈಯಾಗ ನಂಬಕ್ಕೂ ಆಗವಲ್ದು. ಇಲ್ಲಿ ಯಾವುದು ಸತ್ಯನೋ ಯಾವುದು ಸುಳ್ಳು ನಂಗಂತೂ ಒಂದು ಗೊತ್ತಾಗವಲ್ದು. ಲಲಿತವ್ವ ಹೇಳಿದಲ್ಲ, ಇಲ್ಲಿ ನಡೆಯಕ್ಕೆ ಕುಂತಿದ್ದು ಯಾವುದು ಸತ್ಯ ಅಲ್ಲ. ನೀನೇನು ತಲೆ ಕೆಡ್ಸ್ಕೊಳಕೋಬೇಡ. ನನಗೆ ಗೊತ್ತೈತಿ ಏನು ಮಾಡಬೇಕು ಏನಿಲ್ಲ ಅನ್ನೋದು. ಹೋಗವ್ವ, ನೀ ಲಗುನ ಜಾಕ ಆತನ ನಿಂದ? ಹ್ಞೂ ಬೇಯಮ್ಮ, ಜಳಕ ಆತು. ಇನ್ನೇನು ಸೀರೆ ಉಟ್ಕೊಳಕಂತ ಹೊಂಟಿದ್ದೆ. ಸವಿತಿನೂ ಬಂದಾಳ ಒಳಗಡೆ ಕುಂತಾಳ. ಅಷ್ಟೊತ್ತಿಗೆ ಮಕ್ಕರದೆಲ್ಲ ಬಂದೆ ಹೊರಗಡೆ. ಸರಿ, ಲಗುನ ರೆಡಿ ಆಗೋಗು. ಇನ್ನೇನು ಬರೋ ಹೊತ್ತಾತವ್ರು. ನೀ ರೆಡಿಯಾಗ. ಸವಿತಿಯಲ್ಲಿ ಒಳಗಡೆ ಏನದಾಳಲ್ಲ, ನಡಿ ನಾನು ಅಲ್ಲೇ ಬರ್ತೀನಿ. ಇಲ್ಲಾಂದ್ರೆ ಇನ್ನೊಂದು ಕಿತಿಬಿ ನಡೀತೈತಲ್ಲಿ, ನಡಿ.
ರಾಧವ ಇನ್ನೂ ಏನೇನು ಪ್ಲ್ಯಾನ್ ಮಾಡ್ತಿದ್ದಿ ಮಾಡ. ನೀನಿರೋದ ಪ್ಲ್ಯಾನ್ ಮಾಡಾಕ, ನಾನಿರೋದೇ ನಿನ್ನ ಪ್ಲ್ಯಾನನ್ನು ಹಾಳು ಮಾಡಾಕ. ನೋಡ್ತೀರ ಇನ್ನು ಏನೇನು ಮಾಡ್ತಿದ್ದೀಯ ಮಾಡ. ನನಗೆ ಗೊತ್ತೈತಿ ನಿನಗೆ ಏನು ಮಾಡಬೇಕು ಅಂತಂದು. ಅವ್ರು ಬಂದು ಹೋಗೋದು ಅಷ್ಟ ಕಾಯಕ್ಕೆ ಕುಂತೀನಿ. ಅವ್ರು ಬಂದು ಹೋಗಲಿ, ಆಮೇಲೆ ಐತಿ ನಿನಗೆ ಮಾರಿ ಹಬ್ಬ.